ನಾನು ನೋಡಿದ್ದೆ ತುಂಬಾ ವರ್ಷಗಳಿಂದ ನೋಡಿದ್ದೆ. ನಾನು ಬಂದು 20 ವರ್ಷ ಆಗಿದೆ ಈ ಚನ್ನಪಟ್ಟಣಕ್ಕೆ. ಆದ್ರೆ ಈ ತರ ನಾನು ನೋಡೇ ಇಲ್ಲ, ಯಾವ ಬೇರೆ ಎಲ್ಲೂ ಮಾಡಲ್ಲ ಈ ತರ. ಚನ್ನಪಟ್ಟಣದಲ್ಲಿ ಮಾತ್ರ ತುಂಬಾ ಸಾಂಪ್ರದಾಯಿಕವಾಗಿ ನಡ್ಕೊಂಡು ಹೋಗುತ್ತೆ ಈ ಹಬ್ಬ. ಬಹಳ ಖುಷಿ ಆಗುತ್ತೆ ಮಕ್ಳಿಗೆ. ಇದೊಂಥರ ಒಳ್ಳೆ ಸೊಗಡು ಇದು. ಇದನ್ನ ಮಕ್ಳೆಲ್ಲ ಇಲ್ಲಿ ಕಾಲ ಕಳಿಯಕ್ಕೆ, ಮತ್ತೆ ಇದನ್ನ ತುಂಬಾ ಎಂಜಾಯ್ ಮಾಡೋದಿಕ್ಕೆ, ದೊಡ್ಡವರು ಚಿಕ್ಕವರೆಲ್ಲ ಬೆಳಗ್ಗೆ ಸಂಜೆವರೆಗೂ ಕೆಲಸ ಮಾಡಿ ಇಲ್ಲಿ ಬಂದು ಇದನ್ನೊಂಥರ ಖುಷಿಯಾಗಿ ಹಬ್ಬ ಮಾಡ್ಬೋದು. ಬಹಳ ಖುಷಿ ಆಗುತ್ತೆ ಇದನ್ನ ನೋಡೋದಿಕ್ಕೆ. ಇದೇ ಫಸ್ಟ್ ನಾನು ಈ ತರ ಇಲ್ಲಿಗೆ ಬಂದಿರೋದು. ಕೇಳಿದ್ದೆ ಅಷ್ಟೇ, ಬಂದಿರ್ಲಿಲ್ಲ. ನಾನು ಇನ್ 3-4 ದಿನ ಬಿಡ್ದಂಗ್ ಬರ್ತೀನಿ. ನಂಗೆ ಬಹಳ ಖುಷಿ ಆಯ್ತು ಈ ಹಬ್ಬ ನೋಡಿ. ನಿಜವಾಗ್ಲೂ ಇದನ್ನ ಹಿಂಗೆ ನಡ್ಕೊಂಡು ಹೋಗ್ಲಿ. ನಮ್ ಸಂಸ್ಕಾರ ಉಳಿಸ್ಬೇಕು, ಸಂಸ್ಕೃತಿ ಉಳಿಸ್ಬೇಕು. ಎಲ್ಲ ನಮ್ ಸಂಸ್ಕಾರ ಸಂಸ್ಕೃತಿಗಳ ಅಳಿಸೋಗ್ತಾ ಇದೆ ಇತ್ತೀಚೆಗೆ. ಯಾವುದೇ ಕಾರಣಕ್ಕೂ ಅಳಿಸೋಗ್ಬಾರ್ದು. ಈ ತರ ಹಬ್ಬಗಳೆಲ್ಲ ಮುಂದುವರ್ಕೊಂಡು ಹೋಗ್ತಾನೆ ಇರ್ಬೇಕು. ಖಂಡಿತ ಇದು ನಮ್ಗೆ ಬಹಳ ಖುಷಿ ಆಗ್ತಿದೆ. ನಮ್ಮ ಮನೆಯವ್ರಿಗೆ ಹುಷಾರಿರ್ಲಿಲ್ಲ, ಅದರಿಂದ ನಾನು ಇಲ್ಲಿ ಅರ್ಕೆ ಮಾಡ್ಕೊಂಡಿದ್ದೆ ಕಾಮರತಿಗೆ. ಅಡ್ಡಾಕಿ ಕೊಡ್ತೀನಿ ಸೀರೆ ಬಟ್ಟೆ ಅಂತ. ಅದರಿಂದ ನಮ್ಮ ಮನೆಯವ್ರು ಹುಷಾರಾದ್ರು. ಇಲ್ಲಿ ಒಂದು 25 ವರ್ಷದಿಂದ, ನಾನು ನೋಡ್ದಂಗೆ 25 ವರ್ಷದಿಂದ ಇಲ್ಲಿ ನಡೀತಾ ಇದೆ. ನಾವೇನ್ ಅನ್ಕೊಂತೀವೋ ಅದು ಸಂಕಲ್ಪ ಮಾಡ್ಕೊಂಡ್ರೆ ಅದು ಖಂಡಿತ ನೆರವೇರುತ್ತೆ. ಹಂಗಾಗಿ ನಾನು ಇದನ್ನ ಮಾಡ್ಕೊಂಡಿದ್ದೆ. ಈಗ ನಮ್ಮ ಮನೆಯವ್ರು ಹುಷಾರಾದ್ರು. ತುಂಬಾ ಜನ ತುಂಬಾ ಜನ ಅರ್ಕೆಗಳು ಮಾಡ್ಕೊಂಡು ಮಾಡ್ತಾ ಇದಾರೆ. ನಂಗೂ ಯಾರೋ ಹೇಳಿದ್ರು ಅಂದ್ಬಿಟ್ಟು ನಾನು ಮಾಡ್ಕೊಂಡೆ. ನನ್ಗದ್ ಫಲಿಸ್ತು. ಕಾಮಣ್ಣ ಹಬ್ಬ ಉತ್ಸವ ಸಮಿತಿಯಿಂದ ಪ್ರತಿ ವರ್ಷ ಅದ್ದೂರಿಯಾಗಿ ಮಾಡ್ತಾ ಇದೀವಿ. ಕಡಿಮೆ ಅಂತೂ ಯಾವುದೇ ಕಾರಣಕ್ಕೂ ಮಾಡ್ತಾ ಇಲ್ಲ. ತುಂಬಾ ಚೆನ್ನಾಗಿ ವರ್ಷದಿಂದ ವರ್ಷ ಚೆನ್ನಾಗೇ ಮಾಡ್ಕೊಬೋತಾ ಇದೀವಿ. ಆದಷ್ಟು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ಆಶೀರ್ವಾದ ತಗೋಬೇಕು ಅಂತ ನಾವು ಕೇಳ್ಕೊಳ್ತೀವಿ ಅಷ್ಟೇ. ಯಾಕೆ ಅಂದ್ರೆ ಹೇಳ್ತಾ ಇರೋದು, ನಮ್ಮ ಚನ್ನಪಟ್ಟಣದಲ್ಲಿ ಇದು ಹಿಂದುತ್ವ ಇರೋದ್ರಿಂದ, ಹಿಂದೂ ಹಬ್ಬ ಆಗಿರೋದ್ರಿಂದ ಪ್ರತಿಯೊಬ್ಬರು ಇದು ಅವ್ರು ಮಾಡ್ಬೇಕು ಇವ್ರು ಮಾಡ್ಬೇಕು ಅಂತಲ್ಲ, ಎಲ್ಲ ಊರ ಹಬ್ಬ ಆಗಿರೋದ್ರಿಂದ ಪ್ರತಿಯೊಬ್ರು ಬಂದು ಹಬ್ಬ ಆಚರಣೆ ಮಾಡೇ ಮಾಡ್ತೀವಿ ಪ್ರತಿ ವರ್ಷ. ಹಾಗೆ ಈ 2ನೇ ತಾರೀಕು, 3ನೇ ತಾರೀಕು, 4ನೇ ತಾರೀಕು ಇರೋದ್ರಿಂದ 2ನೇ ತಾರೀಕು ಮಕ್ಕಳದ್ದು ವೇಷಭೂಷಣ ಇರುತ್ತೆ. ರಾತ್ರಿ 8 ಗಂಟೆಗೆ ಹೊರಟ್ರೆ ಮಿಡ್ ನೈಟ್ 12:30, 1 ಗಂಟೆವರೆಗೂ ನಡೆಯುತ್ತೆ. ತಿರ್ಗಾ ಮಾರನೆಗೆ 3ನೇ ತಾರೀಕು ಕಾಮಂದು ಮೆರವಣಿಗೆ ಇರುತ್ತೆ. ಆಮೇಲೆ ಉದ್ದಕ್ಕೂ ಪಾನಕ, ಮಜ್ಜಿಗೆ ಎಲ್ಲ ಇರುತ್ತೆ. ಮಧ್ಯಾಹ್ನಕ್ಕೆ ದಾನ ಆಗುತ್ತೆ. ರಾತ್ರಿ ರತಿ ಮೆರವಣಿಗೆ ಇರುತ್ತೆ. ತಿರ್ಗಾ ಮಾರನೆಗೆ ಮರು ಜನ್ಮ ಪಡೆದು ಅಂದ್ಬಿಟ್ಟು ತಿರ್ಗಾ ಹಬ್ಬ ಆಚರಣೆ ಎಕ್ಸ್ಟ್ರಾ ಮಾಡ್ತಾ ಇರೋದ್ರಿಂದ ಜನಗಳಿಗೆ ಅನುಕೂಲ ಆಗ್ಲಿ. ಒಂದಿನ ಆಗಲ್ಲ, ಇನ್ನೊಂದ್ ದಿನನೂ ಎಕ್ಸ್ಟ್ರಾ ಮಾಡ್ಕೊಂಡು ಅದ್ದೂರಿಯಾಗಿ. ಅದು ಮೊನ್ನೆ ರೈಡು ಅಲಂಕಾರ ಮಾಡಿದ್ದು, ರೈಡಿಂಗು. ಆಮೇಲೆ ಮೊನ್ನೆ ತೊಟ್ಲು ಮೇಲೆ, ಹಂಗೆ ಉಯ್ಯಾಲೆ ಮೇಲೆ ಹಂಗೆ ಬಾಣ ಬಿಡುವಂಥದ್ದು ಎಲ್ಲ ಮುಂದೆ ದಿನಕ್ಕೆ ಒಂದೊಂಥರ ವೇಷ ಇರುತ್ತೆ. ಇವತ್ತು ಒಂದು ಆರ್ಥಕ್ಷತೆ ತರ ಮಾಡ್ಬೇಕಿತ್ತು. ಈಗ ನಿಶ್ಚಿತಾರ್ಥ ತರ ಮಾತುಕತೆ ಆಗಿರೋ ತರ ಮಾಡಿದೀವಿ. ನಾಳೆ ವಿಭಿನ್ನವಾಗಿ ತಿರ್ಗಾ ಇನ್ನೊಂದಿನ ಮಾಡ್ತೀವಿ. ಹೀಗೆ ಆಮೇಲೆ ಸಂಜೆ ಎಲ್ಲರಿಗೂ ಪ್ರಸಾದ ವಿನಿಯೋಗ ಇರುತ್ತೆ. ಆದಷ್ಟು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಇದು ಇತಿಹಾಸ ಹಬ್ಬ ಆಗಿರೋದ್ರಿಂದ ಭಾಗವಹಿಸ್ಬೇಕು ಅಂತ ಕೇಳ್ಕೊಳ್ತೀವಿ.